ನಡೆಯುತ್ತಿದೆ ಅಕ್ರಮ ಗುಟ್ಕಾ ದಂಧೆ. ಈ ಅಕ್ರಮ ದಂಧೆಗೆ ಬ್ರೇಕ್ ಹಾಕಿದ್ದಾರೆ ನಮ್ಮ ವಿಜಯ ನ್ಯೂಸ್ನ ಜಿಲ್ಲಾ ವರದಿಗಾರರಾದಂತಹ ಬಸವರಾಜು. ಹೌದು, ಬೇದರ್ ಹುಮನಾಬಾದ್ ಹೆದ್ದಾರಿಯ ಪಕ್ಕದಲ್ಲಿ ಅಕ್ರಮವಾಗಿ ಬಂದಾಗಿರುವ ಮಾಣಿಕ್ ಚಂದ್ ಬ್ರಾಂಡ್ ಹೆಸರಿನಲ್ಲಿ ಗುಟ್ಕಾ ತಯಾರಿಸುತ್ತಿದ್ದು, ಗೌರಿಯೇಶ್ ಫುಡ್ ಪ್ರೊಸೆಸ್ ಇಂಡಸ್ಟ್ರಿ ಎಂಬ ಬೋರ್ಡ್ ಹೊಂದಿರುವ ಗೋದಾಮಿನಲ್ಲಿ ಮ್ಯಾನುಫ್ಯಾಕ್ಚರ್ ಇನ್ ಹೈದರಾಬಾದ್ ಎಂದು ಬರೆದುಕೊಂಡು ಬೇದರ್ನಲ್ಲಿಯೇ ಗುಟ್ಕಾ ತಯಾರು ಮಾಡುತ್ತಿದ್ದ ಈ ಅಕ್ರಮ ದಂಧೆಕೋರರು ಅಧಿಕಾರಿಗಳು ಪೊಲೀಸರಿಗೂ ಡೋಂಟ್ ಕೇರ್ ಎಂದಿದ್ದು, ಮಾಣಿಕ್ ಚಂದ್, ಸಲಾರ್, 7 ಮಿರಾಕಲ್, ಕೆನ್ ಫಿಶರ್, ನೀಲ ಅಂಬರ್ ಇನ್ನು ಹಲವು ಬ್ರಾಂಡ್ ಹೆಸರಿನ ಗುಟ್ಕಾ ತಯಾರಿ ಮಾಡಿದ್ದು, ಇದನ್ನೆಲ್ಲ ಗಮನಿಸಿದ ನಮ್ಮ ಜಿಲ್ಲಾ ವರದಿಗಾರರಾದಂತಹ ಬಸವರಾಜ್ ಖಚಿತ ಮಾಹಿತಿಯ ಮೇರೆಗೆ ಎಲ್ಲವನ್ನ ಸೂಕ್ಷ್ಮವಾಗಿ ವಿಡಿಯೋ ಮಾಡಿಕೊಂಡು ನಂತರ ಇದಕ್ಕೆ ಸರ್ಕಾರಿ ಅಧಿಕಾರಿಗಳಿಗೆ ದೂರು ನೀಡಿತು. ಕ್ಷಣದಲ್ಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಗುಲ್ಬರ್ಗದಿಂದ ಬೇದರ್ ಗೋದಾಮಿಗೆ ಭೇಟಿ ನೀಡಿ ಗೋದಾಮಿನಲ್ಲಿರುವ ತಂಬಾಕು, ಪಾನ್ ಮಸಾಲೆಗಳ ಪರಿಶೀಲನೆ ನಡೆಸಿ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಕಮರ್ಷಿಯಲ್ ಟ್ಯಾಕ್ಸ್ ಜಾಯಿಂಟ್ ಕಮಿಷನರ್ ಆದಂತಹ ಯಾಸ್ಮೀನ್ ವಾಲಿಕಾ ಗೋದಾಮ್ ಅವರ ಸಮಕ್ಷಮದಲ್ಲಿ ಗೋದಾಮಿಯನ್ನ ಅಭಿನಂದನೆಗಳು.